ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಾವು ಚರ್ಚಿಸಲಿರುವಂಥ ವಿಚಾರ ಬಂದು ಸ್ಟಾರ್ಟಪ್ ಇಂಡಿಯಾ. ಈ ಸ್ಟಾರ್ಟಪ್ ಇಂಡಿಯಾ ಕುರಿತು, ಈ ಯೋಜನೆಯ ಪರಿಕಲ್ಪನೆಯ ಕುರಿತು, ಈ ಯೋಜನೆಯಿಂದ ಸಮುದಾಯಕ್ಕಾಗುವಂಥ ಸೇವೆ ಸೌಲಭ್ಯಗಳಾಗಿರ್ಬೋದು, ಈ ಯೋಜನೆಯಿಂದ ದೇಶದಲ್ಲಾಗುವ ಪ್ರಗತಿ ಬದಲಾವಣೆ, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯೊಂದಿಗೆ ಜಾಗೃತಿಯನ್ನು ಮೂಡಿಸಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜೀವನೋಪಾಯಗಳ ಮಾರ್ಗದರ್ಶಕರು ಹಾಗೂ ಸಮಾಲೋಚಕರಾದಂಥ ಡಾಕ್ಟರ್ ಜಿ ಅಚ್ಯುತ್ರವರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ. ಸರ್, ಮೊದಲಿಗೆ ಏನಿದು ಸರ್ ಸ್ಟಾರ್ಟಪ್ ಇಂಡಿಯಾ, ಈ ಪರಿಕಲ್ಪನೆಯ ಕುರಿತು, ಅದರ ಹಿನ್ನೆಲೆಯ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತ. ಈ ಸ್ಟಾರ್ಟಪ್ ಇಂಡಿಯಾ ಅನ್ನೋದು ಒಂದು ವಿಸ್ತೃತವಾದ ಯೋಜನೆ. ಮುಖ್ಯವಾಗಿ ಅನೇಕ ಉದ್ಯೋಗಗಳು ನಡೀತಾ ಇರುತ್ತೆ. ಆದರೆ ಕಾಲಘಟ್ಟದಲ್ಲಿ ಕೆಲವೆಲ್ಲ ಏನಾಗಿದೆ, ನಿಂತೋಗಿದೆ, ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅಂಥವುಗಳನ್ನ ಗುರುತು ಮಾಡಿ ಒಂದು ಅಧ್ಯಯನ ಆಯಿತು. ಸೊ ಇವುಗಳಿಗೆ ಹೇಗೆ ಪುನಶ್ಚೇತನ ಮಾಡೋದು? ಯಾಕಂದರೆ ಈಗಾಗಲೇ ಬಂಡವಾಳ ಹಾಕಿದ್ದೀವಿ, ಹ್ಯೂಮನ್ ಕ್ಯಾಪಿಟಲ್ ಹೋಗಿದೆ, ವರ್ಕಿಂಗ್ ಕ್ಯಾಪಿಟಲ್ಸ್ ಹೋಗಿದೆ, ಆಸ್ತಿಗಳ ನಿರ್ಮಾಣ ಆಗಿದೆ. ಆದರೆ ನಾವು ಉದ್ದೇಶಿತ ಆದಾಯಗಳು ಅದರಿಂದ ಬರ್ತಾ ಇಲ್ಲ. ಈ ಒಂದು ಚೌಕಟ್ಟನ್ನ ಮನಸ್ಸಿನಲ್ಲಿಟ್ಕೊಂಡು ಸರ್ಕಾರ ಈ ಒಂದು ಲರ್ನಿಂಗನ್ನು ಯಾವುದೇ ಒಬ್ಬ ವ್ಯಕ್ತಿ 18 ವರ್ಷ ಪ್ಲಸ್ ಆಗಿರೋರು ಹೊಸ ಉದ್ದಿಮೆದಾರರಾಗ್ತೀರಿ ಅಂದರೆ ಅವ್ರಿಗೆ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ. ಸೊ ಅದಕ್ಕೆ ಕೆಲವು ಅರ್ಹತೆಗಳು ಬೇಕಲ್ವಾ. 18 ವರ್ಷ ಆಗಿರಬೇಕು, ಅವನಿಗೆ ಸ್ಕಿಲ್ ಇರಬೇಕು, ಮತ್ತೊಂದಿರಬೇಕು. ಇವೆಲ್ಲರ ಜೊತೆಗೆ ಮುಖ್ಯವಾಗಿ ಸ್ಟಾರ್ಟಪ್ ಇಂಡಿಯಾದ ಘೋಷಣೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಕೆಲವು ಸಂಗತಿಗಳಿಗೆ ಹಲವು ವರ್ಷಗಳು ತೆರಿಗೆ ವಿನಾಯಿತಿಗಳಿರುತ್ತೆ. ಒಂದು ಉತ್ಪಾದನೆಗೆ, ಮಾರಾಟಕ್ಕೆ ಟ್ಯಾಕ್ಸ್ ಹಾಲಿಡೇಸ್ ಅಂತ ಇರುತ್ತೆ. ಅದರ ಪ್ರಯೋಜನವನ್ನು ನೀವು ಮ್ಯಾಕ್ಸಿಮಮ್ ಪಡ್ಕೊಂಡು, ಗರಿಷ್ಠ ಪಡ್ಕೊಂಡು ನಿಮ್ಮ ಉದ್ದಿಮೆಯನ್ನು ಸುಸ್ಥಿರ ಮಾಡ್ಕೋಬೋದು. ನಿಮ್ಮ ಉತ್ಪಾದಕ ಚಟುವಟಿಕೆ ಅಥವಾ ವ್ಯವಹಾರವನ್ನು ಭದ್ರತೆ ಮಾಡ್ಕೊಳ್ಳೋಕೆ ಇದರಲ್ಲಿ ಅವಕಾಶ ಇದೆ. ಇದು ಪ್ರಿಸೈಸ್ ಆಗಿ ಸ್ಟಾರ್ಟಪ್ ಇಂಡಿಯಾ ಅಂತ ಹೇಳ್ತೀವಿ. ಇದನ್ನು 15 ಆಗಸ್ಟ್ 2015 ಚಾಲನೆ ಮಾಡಿದ್ರು. ಯಾರ್ಯಾರು ಹೊಸ ಉದ್ಯಮಗಳು ಮಾಡ್ತೀವಿ ಅಂತಾರೆ ಅವರು ಇದರ ಅಂಡರ್ನಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ. ಇದಕ್ಕೆ ಸ್ಟಾರ್ಟಪ್ ಇಂಡಿಯಾನೇ ಒಂದು ವೆಬ್ಸೈಟ್ ಇದೆ. ಈಗ ಯಾರು ಬೇಕಾದ್ರೂ ಆಗ್ಬೋದು. ಈಗ ಕಾರ್ ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಬಟ್ಟೆ ಹೊಲಿಯೋರು ಇರ್ಬೋದು, ಅಥವಾ ಇನ್ಯಾವುದೋ ಫುಡ್ ಪ್ರಾಡಕ್ಟ್ಸ್ ಮಾಡೋರು ಇರ್ಬೋದು. ಅವರು ಈ ಸ್ಟಾರ್ಟಪ್ ಇಂಡಿಯಾ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವರಿಗೆ ಈ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಮತ್ತು ಇದಕ್ಕೆ ಟ್ಯಾಕ್ಸ್ ಹಾಲಿಡೇಸ್ ಅಂತ ಕರೀತಾರೆ. ಮತ್ತು ಎರಡನೇದು ಬಂಡವಾಳಗಳು ಸಿಗುತ್ತೆ. ಆ ಬಂಡವಾಳದಲ್ಲೂ ಅಷ್ಟೇ ಅವರು ಕಂತುಗಳು ಕಟ್ಟೋದಕ್ಕೆ ಅದಕ್ಕೆ EMI ಹಾಲಿಡೇಸ್ ಅಂತ ಇರುತ್ತೆ. ಅದನ್ನು ಅವರು ಪ್ರಯೋಜನ ಪಡ್ಕೊಂಡು 2-3 ವರ್ಷ ಬರೀ ಉತ್ಪಾದನೆ ಕಡೆ ಗಮನ ಕೊಟ್ಟು, ಮಾರುಕಟ್ಟೆ ಕಡೆ ಗಮನ ಕೊಟ್ಟು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆ ಗಮನ ಕೊಟ್ಟು ಸ್ಟ್ಯಾಂಡರ್ಡೈಸ್ ಮಾಡ್ಕೊಳ್ಳೋಕ್ಕೆ ಈ ಯೋಜನೆ ಸಹಕಾರಿ. ಆದರೆ ನೀವು ಪ್ರಬಲವಾಗಿ ಏನಾಗಬೇಕು, ಉದ್ದಿಮೆದಾರರಾಗ್ತೀವಂತ ಕಟಿಬದ್ಧ ಆಗಬೇಕು. ಒಳ್ಳೆ ಉದ್ದಿಮೆದಾರ ಆಗಲಿಕ್ಕೂ ನಿಮಗೆ ಕೆಲವು ಇದಿರಬೇಕು, ಏನೋ ಅರ್ಹತೆಗಳಿರಬೇಕು. ಮುಖ್ಯವಾಗಿ ನೀವು ಯಾವ್ದಾದ್ರು ಒಂದು ಆ್ಯಕ್ಟ್ನಲ್ಲಿ ಅದು ನೋಂದಣಿ ಮಾಡ್ಕೋಬೇಕು. ಒಂದು ಮಾಡ್ಕೊಳ್ಳಿಕ್ಕಿರೋ ಅವಕಾಶಗಳೇನು, ಒಂದು LLP ಅಂತ, ಲಿಮಿಟೆಡ್ ಲಯಬಿಲಿಟಿ ಕಂಪನೀಸ್ ಅಂತ LLP ಅಂತ ಇದೆ, ಆಯಿತಾ. ಇದರಲ್ಲಾದರೂ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಅದು ಬಿಟ್ಟರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ, ಅದಕ್ಕೆ 10 ಲಕ್ಷ ರೂಪಾಯಿವರೆಗೂ ನೀವು ಶೇರ್ ಕಲೆಕ್ಟ್ ಮಾಡ್ಕೋಬೋದು. ಒಬ್ಬರೇ ಬೇಕಾದ್ರೂ ಶೇರ್ ಹಾಕ್ಬೋದು, ಎಷ್ಟು ಜನ ಬೇಕಾದ್ರೂ ಶೇರ್ ಹಾಕ್ಬೋದು. ಒಟ್ಟು ಮೌಲ್ಯ 10 ಲಕ್ಷ. ಮತ್ತೇನಾದರೂ ನಿಮಗೆ ಟಾಪ್ ಅಪ್ ಶೇರ್ ಬೇಕು ಅಂದರೆ ಮತ್ತೆ ಅದಕ್ಕೊಂದು ಟ್ಯಾಕ್ಸ್ ಇರುತ್ತೆ, 0.62% ಸ್ಟ್ಯಾಂಪ್ ಡ್ಯೂಟಿ ಅಂತ ಇರುತ್ತೆ. ಅದು ಕಟ್ಟಿದ್ರೆ ಇನ್ನೊಂದು 20 ಲಕ್ಷಕ್ಕೆ ಮತ್ತೆ ಪರ್ಮಿಷನ್ ಕೊಡ್ತಾರೆ. ಆಗ ನೀವು ಮತ್ತೆ ಷೇರು ಬಂಡವಾಳವನ್ನು ತೆಗೆದುಕೊಂಡು, ಶೇರ್ ಯಾರಾದರೂ ಹಾಕ್ತಾರೆ, ಅದು ನೀವು ದುಡಿಮೆ ಮಾಡ್ತೀರಾ. ದುಡಿಮೆ ಮಾಡಿ ಲಾಭ ನಷ್ಟ ಎಲ್ಲ ಕಳೆದಾದ್ಮೇಲೆ ಏನು ಉಳಿತದೆ ಅದರಲ್ಲಿ ಒಂದು ಭಾಗ ಷೇರುದಾರರಿಗೂ ಕೊಡ್ತೀರಾ, ನೀವು ಲಾಭವನ್ನು ಇಟ್ಕೊತೀರಾ. ಈ ಥರದ್ದು ಇದೆ. ಅದು ಬಿಟ್ರಿ ಅಂತ ಹೇಳಿದ್ರೆ ನಿಮಗೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಇದೆ. ಇದಕ್ಕೆ ತುಂಬ ದೊಡ್ಡ ವ್ಯಾಪ್ತಿ ಇದೆ. ಇಡೀ ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದರೂ ಶೇರ್ನ ಕಲೆಕ್ಟ್ ಮಾಡ್ಬೋದು. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದರೆ ಗೇಟೆಡ್ ಕಮ್ಯುನಿಟಿ, ನೀವೇ ಐಡೆಂಟಿಫೈ ಮಾಡಿ ಅವ್ರು ಮಾತ್ರ ಬಂಡವಾಳ ಹಾಕು ಅಂತ ಹೇಳ್ತೀರಾ ನೀವು. ಓಕೆ, ಆ ಥರ ಇದೆ.
ಮತ್ತು 4ನೇದಿರೋದು ಕಂಪ್ನಿ ಆ್ಯಕ್ಟ್ 25cc ಅಂಡರ್ನಲ್ಲಿ ರಿಜಿಸ್ಟರ್ ಮಾಡುವಂಥದ್ದು. ಈ 4 ಉಪಕ್ರಮದಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಇರಬೇಕು. ಓಕೆ, ಈಗ ಉದಾಹರಣೆಗೆ LLP ಮಾಡೋದು ಕಡಿಮೆ ಖರ್ಚು, ಮೇಂಟೈನ್ ಮಾಡೋದು ಕಡಿಮೆ ಖರ್ಚು. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡೋದು ಸ್ವಲ್ಪ ಕಡಿಮೆ ಖರ್ಚು, ನಿರ್ವಹಣೆ ಮಾಡೋದು, ವಾರ್ಷಿಕ ನಿರ್ವಹಣೆ ಮಾಡೋದು ಕಡಿಮೆ ಖರ್ಚು. ಅದೇ ಪಬ್ಲಿಕ್ ಕಂಪ್ನಿ ಮಾಡ್ತೀನ ಅಂತ ಹೇಳಿದ್ರೆ ಅದು ಖರ್ಚು ಜಾಸ್ತಿ, ನೀವು ರಿಸ್ಕು ಜಾಸ್ತಿ, ಮತ್ತು ಆಮೇಲೆ ದೊಡ್ಡ ವ್ಯಾಪ್ತಿಯ ವ್ಯಾಪಾರ ಮಾಡ್ತೀವಿ ಅಂದ್ರೆ ಮಾತ್ರ ಅದರೊಳಗಡೆ ಹೋಗ್ಬೋದು. ಅದು ಇಲ್ಲಾಂದರೆ 25cc ಕಂಪ್ನಿನೂ ಮಾಡ್ಕೋಬೋದು. ಅದು ಮುಖ್ಯವಾಗಿ 25cc ಕಂಪ್ನಿಗಳು ಮಾಡ್ಕೊಳ್ಳೋ ಅಂದರೆ ಈಗೊಂದು ಕಂಪ್ನಿ ಇದೆ, ಓಕೆ, ಅವರೇನೋ ಒಂದು ಸೋಷಿಯಲ್ ಇನಿಷಿಯೇಟಿವ್ ಮಾಡಬೇಕಂತಿದ್ದಾರೆ, ಅವ್ರಿಗದು ಸೂಟ್ ಆಗುತ್ತೆ, ನಮಗಾಗೋದಿಲ್ಲ. ಸೊ ಈ ಥರದ ಪ್ರಕಾರಗಳಿದೆ. ಅದಲ್ಲದೆ ಸರ್ಕಾರ ಇನ್ನೂ 2-3 ಬಿಟ್ಟಿದೆ. ಒಂದು FPOs ಅಂತ ಬಿಟ್ಟಿದ್ದಾರೆ, ಫಾರ್ಮರ್ಸ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ. ಇನ್ನೊಂದು FPC ಅಂತ ಬಿಟ್ಟಿದ್ದಾರೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಬಿಟ್ಟಿದ್ದಾರೆ. ಇನ್ನೊಂದು ಆರ್ಗನೈಸೇಷನ್ ಅಂತ ಬಿಟ್ಟಿದ್ದಾರೆ. ಆಯಿತಾ, ಆರ್ಗನೈಸೇಷನ್ ಅಂದರೆ ಎಲ್ಲರೂ ಒಗ್ಗಟ್ಟು ಮಾಡೋದು, ಉತ್ಪಾದನೆ ಮಾಡೋವಂಥದ್ದು. ಕಂಪ್ನಿ ಅಂದರೆ ಅದನ್ನು ಪ್ರೊಸೆಸಿಂಗ್ ಮಾಡೋದು, ಬ್ರ್ಯಾಂಡಿಂಗ್ ಮಾಡೋದು, ಮಾರ್ಕೆಟ್ ಮಾಡೋದು, ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡೋದು. ಇದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೂ ಕೆಲವೆಲ್ಲ ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಇದೆ. ಆಮೇಲೆ ಕಡಿಮೆ ಬಡ್ಡಿ ದರಕ್ಕೆ, ಯಾಕಂದರೆ ಇದು ಕೃಷಿ ವಲಯಕ್ಕೆ ನೇರವಾಗಿ ಸಹಾಯ ಆಗುತ್ತೆ ಅಂದ್ಬಿಟ್ಟು ಇವ್ರಿಗೂ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಅಪಾರ ಮಟ್ಟದಲ್ಲಿ ಬಡ್ಡಿ ಹಣದಲ್ಲೂ ವಿನಾಯಿತಿ ಇದೆ. ಸೊ ಅದನ್ನು ಇವರು ಬಳಸ್ಕೊಳ್ಬೋದು. ಸೊ ಈ ಥರದ್ದೆಲ್ಲ ವಿಚಾರಗಳಿದೆ. ಇದು ನಮ್ಮ ಮುಖ್ಯವಾಗಿ ಗಮನ ಇಟ್ಬೇಕಾಗಿರೋದು. ಎಲಿಜಿಬಿಲಿಟಿ ಏನಪ್ಪ ಅಂತ ಇನ್ನೊಮ್ಮೆ ನೋಡೋಣ. ಯಾವುದಾದ್ರು ಒಂದು ಕಂಪ್ನಿ ರಿಜಿಸ್ಟರ್ ಆಗಬೇಕು. ಆಮೇಲೆ 2ನೇದಾಗಿ ಯಾವುದೇ ಕಂಪ್ನಿ ಇದಕ್ಕೆ ನೀವು ಸೇರ್ಕೊಳ್ತೀರಾ ಅಂತ ಹೇಳಿದ್ರೆ ಏನೋ 10 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು, ಅಂದರೆ ಹಳೆ ಕಂಪ್ನಿ ಆಗಿರಬಾರ್ದು, ಹೊಸದೇ ಆಗಬೇಕು. ಅದಕ್ಕೆ ತುಂಬ ಇದರಲ್ಲಿ ಸ್ಕೋಪ್ ಇದೆ. ಆಮೇಲೆ ಆ್ಯನ್ಯುವಲ್ ಟರ್ನ್ ಓವರ್ 10 ಕೋಟಿಗಿಂತ ಜಾಸ್ತಿ ಇರಬಾರ್ದು, ಇದು ಗಮನದಲ್ಲಿ ಇಟ್ಕೋಬೇಕು. ಆಯಿತಾ. ಆಮೇಲೆ ಯಾವುದೋ ಒಂದು ಮಾಡ್ತಾ ಇದ್ದೀನಿ, ಅದನ್ನು ಮರ್ಜ್ ಮಾಡಿಬಿಟ್ಟು ಹೊಸದು ಅಂತ ತೋರಿಸ್ತೀನಿ ಅಂತ ಹೋಗ್ಬಾರ್ದು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಈ ಥರನೂ ಮಾಡಿದ್ದಾರೆ. ಆಮೇಲೆ ವ್ಯವಹಾರಗಳೆಲ್ಲ ತೆಗೆದು ಮಾಡೋದು ಫ್ರಾಡ್ ಅಂತ ಆಯಿತು. ಆಗ ಸರ್ಕಾರ ಏನು ಮಾಡ್ತು, ಇನ್ನೂ ಗಟ್ಟಿಯಾದ ನೀತಿ ನಿರೂಪಣೆ ಮಾಡ್ತು, ಇಲ್ಲ ಇದೇ ಥರ ಆಗಬೇಕು ಅಂತ. ಇದು ನಿಮಗೆ ಗೊತ್ತಿರಲಿ, ಆಗ್ಬೋದಾ. ಆಮೇಲೆ ಇನ್ನೊಂದು ಬಂದಿರೋದು ಏನಪ್ಪ ಇದರಲ್ಲಿ ತುಂಬ ಅಂದರೆ, ನೀವು ಯಾರೇ ಹೊಸ ಕಂಪ್ನಿ ಈ ಥರ ಸ್ಟಾರ್ಟಪ್ ಇಂಡಿಯಾದಲ್ಲಿ ಮಾಡ್ತೀನಿ ಅಂದರೆ ಅಲ್ಲಿ ಏನಾದರೂ ಒಂದು ಹೊಸ ಸಂಶೋಧನೆ ಇರಬೇಕು, ನವೀನತೆ ಇರಬೇಕು. ಅಥವಾ ಟೆಕ್ನಾಲಜಿ ವಿಚಾರದಲ್ಲಾದರೂ ಇರಬೇಕು, ವ್ಯವಹಾರದ ವಿಚಾರದಲ್ಲಾದರೂ ಇರಬೇಕು, ಅಥವಾ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ, ಇಂಪೋರ್ಟ್ ಮಾಡ್ತೀರಾ, ಯಾವುದಾದ್ರು ಒಂದು ವಿಚಾರದಲ್ಲಿ ಇರಬೇಕು. ಈಗ ಒಂದು ಕಂಪ್ನಿ ಸ್ಟಾರ್ಟಪ್ಪಲ್ಲಿ ರಿಜಿಸ್ಟರ್ ಮಾಡಿದೆ. ಅವರೇನು ಮಾಡ್ತಾಯಿದ್ದಾರೆ, ಒಂದು ಗ್ರಾಮಕ್ಕೆ ಯಾವ್ಯಾವ ವಸ್ತುಗಳು ಅವ್ರು ಬಳಸ್ತಾ ಇದ್ದಾರೆ ಆದರೆ ಪೂರೈಕೆ ಇಲ್ಲ, ಅವರೇ ಎಲ್ಲಿಂದನೋ ಹೋಗಿ ತರ್ತಾ ಇದ್ದಾರೆ, ಅದನ್ನು ಅವ್ರ ಡೋರ್ ಸ್ಟೆಪ್ಗೆ ಯಾಕೆ ನಾವು ಮುಟ್ಟಿಸ್ಬಾರ್ದು ಅಂತ ಒಂದು ಕಂಪ್ನಿ ಮಾಡಿದ್ದಾರೆ. 1600 ಕೋಟಿ ರೂಪಾಯಿ ಕಂಪ್ನಿ. ಅರ್ಥ ಆಯ್ತಾ. ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ಈ ದೊಡ್ಡ ಮಾರಾಟಗಳ ಥರ ಕೆಲಸ ಮಾಡುತ್ತೆ. ನೀವು ಆ್ಯಪಲ್ಲಿ ಹಾಕಿದ ತಕ್ಷಣ ನಿಮ್ಮ ಹಳ್ಳಿನಲ್ಲಿ ನಿಮ್ಮ ಮನೆಗೆ ಹೋಗಿ ಕೊಟ್ಬಿಟ್ಟು ಬರ್ತಾರೆ. ನಿಮ್ಮ ತಾಲೂಕಲ್ಲಿ ಎಲ್ಲ ಒಂದು ಕಡೆ ವೇರ್ ಹೌಸ್ ಮಾಡ್ಕೊಂಡಿರ್ತಾರೆ ಅವರು. ಈ ಥರದಲ್ಲಿ ಈಗ ಹೊಸ ಕಲ್ಪನೆ. 1600 ಕೋಟಿ ರೂಪಾಯಿ UK ಯಾವುದೋ ಫರ್ಮ್ನವ್ರು ಇನ್ವೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇದು ಕಳೆದ 1 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ನನಗೆ ಬೇಕಾಗಿರೋರು ಅಕ್ಕಿ ವಿಚಾರನ ಅವ್ನು ಮಾಡ್ತಾ ಇದ್ದಾನೆ. ಅಕ್ಕಿ ತೊಗೊಂಡು ಮಾರಾಟ ಮಾಡೋದು, ಅದಕ್ಕೆ ಅವ್ನಿಗೆ ಬಂಡವಾಳ ಎಷ್ಟು 600 ಕೋಟಿ ರೂಪಾಯಿ ಆ ಕಂಪ್ನಿ ಅಂಡರೇ ಮೊಬಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಅನೇಕ ಪ್ರಯೋಗಗಳಿಗೆ ಬರ್ತಾ ಇದೆ. ಈಗ ನಾನು ಬೆಳಿತೀನಿ ಅಥವಾ ಉತ್ಪಾದನೆ ಮಾಡ್ತೀನಿ, ಯಾರೋ ವ್ಯಾಪಾರ ಮಾಡ್ತಾರೆ ಅನ್ನೋದು ಬಿಡಬೇಕು ನಾವು. ಸೊ ಆವಾಗ ನಮಗೇನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಸಂಪನ್ಮೂಲಕ್ಕೆ ನಮಗೆ ಬಂಡವಾಳ ಬರುತ್ತೆ, ನಾವೇ ವ್ಯವಹಾರ ಮಾಡಿ ನಾವು ಜೀವನನ ಸುಗಮ ಮಾಡ್ಕೊಳ್ಳೋ. ಅದಕ್ಕೆ ಸ್ಟಾರ್ಟಪ್ ಇಂಡಿಯಾದಲ್ಲಿ ತುಂಬ ಅವಕಾಶ ಇದೆ. ಸೊ ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಈ ರಿಜಿಸ್ಟ್ರೇಷನ್ಗೂ ಅಷ್ಟೇ ಸ್ಟಾರ್ಟಪ್ ಇಂಡಿಯಾ ಇದಕ್ಕೆ ಹೋಗಬೇಕು, ವೆಬ್ಸೈಟಲ್ಲಿ ನಿಮ್ದೆಲ್ಲ ದಾಖಲೆಗಳು ಹಾಕಬೇಕು. MOU ಹಾಕಬೇಕು, ಆರ್ಗನೈಸೇಷನ್ ರಿಜಿಸ್ಟ್ರೇಷನ್ ಬೈಲಾ ಅಂತ ಇರುತ್ತೆ, ಅದನ್ನು ಹಾಕಬೇಕು. ನಿಮ್ಮ ಕಂಪ್ನಿ ಡೈರೆಕ್ಟರ್ಸ್ನ ಎಲ್ಲ ವಿವರಗಳು ಹಾಕಬೇಕು. ಆಮೇಲೆ ಕಂಪ್ನಿ ಮುಖಾಂತರ ಮಾಡೋದ್ರಿಂದ ಲಾಭ ಏನಂದರೆ, ಲಾಭ ಎಲ್ಲ ಅವ್ರೇನು ಶೇರ್ ಹಾಕಿರ್ತಾರೆ ಆ ಥರ ಎಲ್ರಿಗೂ ವಿತರಣೆ ಆಗುತ್ತೆ, ಹಂಚಿಕೆ ಆಗುತ್ತೆ, ಬೇರೆದ್ರಲ್ಲಿ ಆಗಲ್ಲ. ಅದಕ್ಕೆ ಕಂಪ್ನಿ ಮಾಡ್ಕೊಳ್ಳಿ ಅನ್ನೋದು. ಮತ್ತು 2ನೇದಾಗಿ ಪ್ರೊಡ್ಯೂಸರ್ಸ್ ಕಂಪ್ನಿ ಅಂತ ಏನಾದ್ರು ಆಯಿತು ಅಂದರೆ ಅವ್ರ ಇನ್ಕಮ್ಗೂ ಎಕ್ಸಂಪ್ಷನ್ ಇದೆ. ಬೇರೆ ಎಲ್ಲಾದರೆ 25% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಪ್ರೊಡ್ಯೂಸರ್ಸ್ ಕಂಪ್ನಿ, ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಆಯಿತು ಅಂದರೆ ಅದಕ್ಕೆ ಟ್ಯಾಕ್ಸ್ಗೂ ಎಕ್ಸಂಪ್ಷನ್ ಇದೆ. ಇದೆಲ್ಲ ನಾವು ಹೇಳಬೇಕು ಜನಕ್ಕೆ. ಅದಕ್ಕಾಗಿ ಯಾರೋ ಲಾಭ ಮಾಡಲಿಕ್ಕೆ ಕೇರಳದಿಂದ ಬಂದು ಇಲ್ಲಿ ವ್ಯವಹಾರ ಮಾಡ್ತಾರೆ. ಅವರು ಯಾವುದೋ FPOನಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ, ಶುಂಠಿ ಇಲ್ಲಿ ಬೆಳೆಸ್ತಾರೆ, ಪ್ರೊಸೆಸಿಂಗ್ ಅಲ್ಲಿ ಮಾಡ್ತಾರೆ, ಲಾಭ ಅಲ್ಲಿ ತೊಗೊಳ್ತಾ ಇದ್ದಾರೆ. ನಮಗೇನು ಲಾಭ ಇಲ್ಲ ಅದರಿಂದ. ನನ್ನ ಲ್ಯಾಂಡ್ಗೆ ಒಂಚೂರು ಸಿಗ್ತಾ ಇದೆ, ಅಥವಾ ನಾನು ಮಾಡಿರೋ ಬೆಳೆಗೆ ಒಂದು ಚಿಕ್ಕ ಬೆಲೆ ನಿಗದಿ ಮಾಡ್ತಾ ಇದ್ದಾರೆ, ನಾವು ತೊಗೊಳ್ತಾ ಇದ್ದೀವಿ ಅಷ್ಟೇ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಈ ಥರದ್ದೆಲ್ಲ ನೀವು ಗಮನ ಮಾಡಿಕೊಂಡ್ರೆ ಇದು ಒಳ್ಳೇದಾಗತ್ತೆ. ಆಗ ಇದಕ್ಕೊಂದು ಬಿಸ್ನೆಸ್ ಹೌಸ್ ಅಂತ ಒಂದು ಟ್ಯಾಗ್ ಸಿಗುತ್ತೆ. ಆಮೇಲೆ ಇದಕ್ಕೆ ನೀವು ಬೇಕಾದ್ರೆ GI ಟ್ಯಾಗು ಮಾಡ್ಕೋಬೋದು. GI ಟ್ಯಾಗ್ ಇದು ವೆರಿ ವೆರಿ ಇಂಪಾರ್ಟೆಂಟ್.
ನಿಮ್ಮೆಲ್ಲ ಇದಕ್ಕೆ, ನಿಮ್ಮ ಕಂಪನಿ, ನಿಮ್ಮ ವಸ್ತುಗೆ, ನೀವು ಎಲ್ಲಿ ಬೆಳೀತಾ ಇದ್ದೀರಾ, ಯಾವುದೇ ವಿಷಯ ತಗೊಳ್ಳಿ, GI ಟ್ಯಾಗ್ ಮಾಡ್ಕೋಬೋದು. ಆ ಏರಿಯಾಗೆ GI ಆದ ತಕ್ಷಣ ಎಲ್ಲಿಂದಾರೋ ವಸ್ತು ತನ್ನಿ ಆ ಪ್ರದೇಶಕ್ಕೆ ಬಂದರೆ GI ನಂಬರ್ ಅದಕ್ಕೆ ಶಿಂಕ್ ಆಗುತ್ತೆ. ಅದಕ್ಕೆ ಮಾರ್ಕೆಟ್ ಜಾಸ್ತಿ. ಈಗ ನಮ್ಮ ಜನ ಸುಮ್ಮನೆ ಹಂಗೆ ಮಾರ್ಬಿಡ್ತಾ ಇದ್ದಾರೆ. ಎಲ್ಲ ಕಷ್ಟಪಡೋರು ಅವರು. ಈ GI ಟ್ಯಾಗ್ ಯಾರಿಗೋ ಒಬ್ಬ ಬುದ್ಧಿವಂತಿಕೆ ಇದೆಯಲ್ಲ, ಅವ್ರು ಲಾಭ ಮಾಡ್ತಾ ಇದ್ದಾರೆ. ಅದನ್ನೀಗ ನಾವು ಸಮುದಾಯಕ್ಕೆ ಹೇಳ್ಕೊಟ್ಟು ನಿಮ್ಮೇಲೆ ಒಂದು ಚಿಕ್ಕ ಚಿಕ್ಕ ಗುಂಪು ಮಾಡ್ಕೊಳ್ಳಿ, ಮಾಡಿ ಅಂತ ಹೇಳುವಂಥ ಪ್ರಯತ್ನಗಳಾಗಬೇಕು. ಸೊ ಅದಕ್ಕೆ ಸ್ಟಾರ್ಟಪ್ ಇಂಡಿಯಾದಲ್ಲಿ ತುಂಬ ಅವಕಾಶ ಇದೆ. ಹಂಗಾಗಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಯುವ ಜನರು ಮತ್ತು ಉದ್ಯಮದಲ್ಲಿ ಒಲವಿರುವಂಥ ಯೂತ್ಸು ಒಂದಾಗಬೇಕು. ಮುಖ್ಯವಾಗಿ ಸೈನ್ಸು ಮತ್ತು ಕಾಮರ್ಸ್ ಓದಿರುವಂಥ ವಿದ್ಯಾರ್ಥಿಗಳು ಒಂದಾಗ್ಬಿಟ್ಟು ಈ ಥರ ಪ್ರಯತ್ನ ಪಟ್ಟರೆ ನಾವು ಅನೇಕ ಥರ ಸುಗಮಗಾರಿಕೆಗಳು ಮಾಡ್ಬೋದು. ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಅಂತೀವಲ್ಲ, ಕೈ ಹಿಡಿಸಿ 1 ವರ್ಷ 2 ವರ್ಷ 3 ವರ್ಷ ಪ್ರಯತ್ನ ಪಟ್ಬಿಟ್ರೆ ಆಗ್ತಾರೆ. ನಬಾರ್ಡು ಬಿಗ್ ವೇನಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಅದೆಲ್ಲ ಕೃಷಿ ಆಧಾರಿತ ಇರಬೇಕು ನಬಾರ್ಡ್ದಾದರೆ. ಮಿಕ್ಕಿದ ಸ್ಟಾರ್ಟಪ್ ಗ್ರಾಂಟ್ಸ್ ಎಲ್ಲ ಇಂದ ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟಲ್ಲೇ ನಿಮಗೆ ಇದು ಮಾಡಿ ಅಸೆಸ್ ಮಾಡಿ ನಿಮಗೆ ಮೂಲ ಬಂಡವಾಳಗಳು ಕೊಡೋಕ್ಕೂ ಅವಕಾಶ ಇದೆ. 25 ಲಕ್ಷ, 50 ಲಕ್ಷ, 1 ಕೋಟಿ, 2 ಕೋಟಿ, 50 ಕೋಟಿ ಹಿಂಗೆಲ್ಲ ತಗೊಳ್ಳೋರು ಇದ್ದಾರೆ. ಆಯಿತಾ? ಅದಕ್ಕೆ ಸ್ಟಾರ್ಟಪ್ ಕಾನ್ಸೆಪ್ಟ್ ಅಂತಲೇ ಒಂದು ಏನು ಮಾಡ್ತಾರೆ, ಕರೆದು ಪ್ರೆಸೆಂಟೇಷನ್ ಕೊಡೋಕ್ಕೆ ಹೇಳ್ತಾರೆ. ಅಲ್ಲಿರೋ ಪರಿಣಿತರೆಲ್ಲ ಕೂತ್ಕೊಂಡು ಅದಕ್ಕೆ ಇವ್ಯಾಲ್ಯೂಯೇಟ್ ಮಾಡಿ ಅಂಕ ಕೊಡ್ತಾರೆ. ಅದರೊಳಗಡೆ ನೀವು ಸೆಲೆಕ್ಟ್ ಆದರೆ ಬಾಕಿದೆಲ್ಲ ನರ್ಚರಿಂಗ್ ಅವರೇ ಮಾಡ್ತಾರೆ, ನಿಮ್ಮನ್ನೊಬ್ಬರೇ ಬಿಡೋದಿಲ್ಲ. ಹೌದು. ಆದರೆ ಆ ನಿಟ್ಟಿನಲ್ಲಿ ಹೋಗಬೇಕು ಅನ್ನೋ ಮನೋಭಾವ ಯಾರ್ದಾಗಬೇಕು, ಈ ಥರ ಮಾಡಬೇಕನ್ನೋ ಆಸಕ್ತಿ ಇರೋರು ಆಗಬೇಕು. ಈಗ ಫಲಾನುಭವಿ ಅಂತ ಪದ ಇಲ್ಲ, ಈಗ ಪಾಲುದಾರ ಅಂತ ಕರೀತಾರೆ. ಸ್ಟಾರ್ಟಪ್ ಇಂಡಿಯಾ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್, ಒಂದು ಕಾರ್ಯಕ್ರಮ. ಅದಕ್ಕೊಂದಿಷ್ಟು ಹಣ ಮೀಸಲಿಟ್ಟಿದೆ ಸರ್ಕಾರ. ಅದು ತಗೊಳ್ತಿ ಅಂದರೆ ನೀನು ನಮ್ಮ ಪಾಲುದಾರ, ಹೌದು, ಸ್ಕೀಮಿನ ಪಾಲುದಾರ ಅಂದಾಗ ಅವನಿಗೆ ಸಿಗುವ ಹಕ್ಕು, ಮಾನ್ಯತೆಗಳು, ಸೌಲಭ್ಯಗಳೇ ಬೇರೆ ಆಗಿಬಿಡುತ್ತೆ, ಮಾನ್ಯತೆಗಳೇ ಬೇರೆ ಆಗಿಬಿಡುತ್ತಲ್ವಾ. ಈ ಒಂದು ಪರಿಕಲ್ಪನೆ, ಡಿಗ್ನಿಟಿನ ನಾವು ಕೊಡಬೇಕು. ಯಾರು ಇದ್ರಲ್ಲಿ ಭಾಗವಹಿಸ್ತಾರೆ ಅವ್ರಿಗೊಂದು ಘನತೆ ಕೊಡಬೇಕು. ಯಾವಾಗ ಘನತೆ ಕೊಡ್ತೀವಿ ಆವಾಗ ಹಿರಿಮೆ ಡೆವಲಪ್ ಆಗುತ್ತೆ. ಯಾವಾಗ ನಾವು ಹಿರಿಮೆ ಕೊಡ್ತೀವಿ ಅವರಲ್ಲೊಂದು ಸಂತೋಷ ಬರುತ್ತೆ, ಆಮೇಲೆ ಅದು ಸ್ಯಾಟಿಸ್ಫ್ಯಾಕ್ಷನ್, ಸಮಾಧಾನ ಬರುತ್ತೆ. ಈ 4 ಪಿಲ್ಲರು ಜೊತೆಯಲ್ಲಿ ಹೋದಾಗ ಆಗ ನಮ್ಮ ಹ್ಯಾಪಿನೆಸ್ ಇಂಡೆಕ್ಸ್ ಹೈ ಆಗುತ್ತೆ. ಸರ್, ಹಾಗಿದ್ರೆ ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡ್ತು ಅಂದರೆ ಈ ಗುಡಿ ಕೈಗಾರಿಕೆಗಳನ್ನ ಮಾಡೋದಾಗಿರ್ಬೋದು, ಕೆಲವೊಂದು ಸ್ಥಳೀಯವಾಗಿ ಆಹಾರ ಪದಾರ್ಥಗಳನ್ನ ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡೋದಾಗಿರ್ಬೋದು, ಕೆಲವೊಂದು ಸಾವಯವ ಪದಾರ್ಥಗಳನ್ನು ಬಳಸಿ ಅದರಿಂದ ಮೌಲ್ಯವರ್ಧನೆ ಮಾಡಿ ಒಂದು ಉತ್ಪಾದನಾ ಘಟಕವನ್ನು ಮಾಡಿ ಒಂದು ಉದ್ಯಮವನ್ನು ಮಾಡೋ ನಿಟ್ಟಿನಲ್ಲಿ ಈ ಸ್ಟಾರ್ಟಪ್ ಯೋಜನೆ ಅಡಿಯಲ್ಲಿ ನಾವು ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಖಂಡಿತ ಇದೆ. ಇನೋವೇಷನ್ ಇರಬೇಕು ಅಷ್ಟೇ ಅವ್ರು ಹೇಳ್ತಾ ಇರೋದು. ನೀವು ಮಾಡುವ ವ್ಯವಹಾರವನ್ನು ಹೊಸ ರೀತಿ ಮಾಡ್ತೀನಿ, ಉತ್ಪಾದನೆ ಮಾಡೋದನ್ನು ಹೊಸ ರೀತಿಯಲ್ಲಿ ಮಾಡ್ತೀನಿ. ಹೆಂಗಂದ್ರೆ ಉದಾಹರಣೆಗೆ ಇಲ್ಲೆಲ್ಲ ಸ್ಥಳೀಯವಾಗಿ ಲೋಕಲ್ ಬ್ರ್ಯಾಂಡ್ ರೈಸ್ ಬೆಳೀತಾರೆ. ಏನು ಮಾಡ್ಬೋದು ನಾವು ಅದರಲ್ಲಿ? ಒಂದು ಅಕ್ಕಿ ಮಾಡ್ಬೋದು. ಅದರಲ್ಲಿ ಏನು ಅಕ್ಕಿ ಮಾಡ್ಬೋದು? ಹಸ್ಕು ಜಾಸ್ತಿ ಇರೋ ಥರ ಅನ್ಪಾಲಿಶ್ ರೈಸ್ ಅಂತ ಕೊಡ್ಬೋದು. ಇದು ಒಂದು ಮೌಲ್ಯವರ್ಧನೆ. ಈ ಲೋಕಲ್ ವೆರೈಟಿ ಇರೋದ್ರಿಂದ ನೀವು ಹಿಟ್ ಮಾಡ್ಬೋದು, ಅದೊಂದು ಪ್ರಾಡಕ್ಟ್. ನೆಕ್ಸ್ಟ್ ರವೆ ಮಾಡ್ಬೋದು, ನುಚ್ಚು ಮಾಡ್ಬೋದು. ಇವೆಲ್ಲ ನಿಮ್ಗೆ ಅಗತ್ಯ, ಬೇರೆ ಬೇರೆ ನಮ್ಮ ಆಹಾರ ಪದ್ಧತಿಗಳಿಗೆ ಅಗತ್ಯ ಇದೆ ಅಲ್ವಾ. ಅದಲ್ದೇ ತಂತ್ರಜ್ಞಾನ ಬಳಸ್ಕೊಂಡು ಫ್ಲೇಕ್ಸ್ ಮಾಡ್ಬೋದು, ಅಥವಾ ಪಾಸ್ತಾಗಳು ಮಾಡ್ಬೋದು, ನೂಡಲ್ಸ್ ಮಾಡ್ಬೋದು. ನಿಜ ತಾನೇ? ಅದು ಹೊಸ ರೂಪದಲ್ಲಿ ಜನ ತಿನ್ನಕ್ಕೆ ಇಷ್ಟಪಡ್ತಾರೆ. ಮೌಲ್ಯವರ್ಧನೆ ಆಯಿತು ತಾನೇ? ಹೌದು. ಅದು ನೀವೇ ಮಾಡಿ, ನೀವೇ ಬ್ರ್ಯಾಂಡ್ ಮಾಡಿ ಮಾಡ್ಬೋದು. ಅದಕ್ಕೆ ಬಟ್ ನಾವು ಯಾರು ಮನ್ಸು ಮಾಡ್ತಾ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಮನ್ಸು ಮಾಡ್ತಾ ಇದ್ದಾನೆ, ಅವನು ಕೇರಳ ತಮಿಳ್ನಾಡಿಗೆ ತೊಗೊಂಡೋಗಿ ಮಾಡಿಬಿಟ್ಟು ನಮಗೆ ವಾಪಸ್ ತಂದು ಕೊಡ್ತಾ ಇದ್ದಾನೆ. ನೋಡಿ, ಕಳ್ಳೆ ಇಲ್ಲೇ ಬೆಳೀತಾರೆ, ಬೆಂಗಾಲ್ ಗ್ರಾಮ್, ಆಯಿತಾ? ಇಲ್ಲೆಲ್ಲೂ ಅದನ್ನು ಫ್ರೈಯಿಂಗ್ ಮಿಷಿನ್ ಇಲ್ಲ, ಎಲ್ಲ ಕೊಯಮತ್ತೂರಿಗೆ ಹೋಗುತ್ತೆ, ಹುರುಗಡ್ಲೆಯಾಗಿ ನಮಗೆ ವಾಪಸ್ ಬರುತ್ತೆ. ಅದು ನಾವೇ ಇಲ್ಲಿ ಯೋಚನೆ ಮಾಡ್ಬೋದಲ್ಲ. ಮೆಣಸಿನ್ಕಾಯಿ ಬೆಳೀತಾರೆ, ಯಾರು ಚಿಲ್ಲಿ ಪೌಡ್ರ್ ಘಟಕನೇ ಹಾಕಿಲ್ಲ, ಎಲ್ಲ ಎಲ್ಲಿಗೋಗುತ್ತೆ? ಮೈಸೂರಿಗೆ ಹೋಗುತ್ತೆ, ಅಲ್ಲಿ ಪೌಡ್ರಾಗಿ ಹೋಗ್ತಾ ಇದೆ. ಸೊ ಈ ಥರದ್ದು ಈಗ ಏನಾಗಬೇಕು, ಮೈಕ್ರೋ ಥಿಂಕಿಂಗ್ ಬರಬೇಕು ಜನರಲ್ಲಿ. ಸೂಕ್ಷ್ಮವಾಗಿ ಕೆಳಮಟ್ಟದ ನೆಲಗಟ್ಟದಲ್ಲಿ ಹೆಂಗೆ ನಾವು ಇದನ್ನು ಚಿಕ್ಕದೇ ಉದ್ಯಮ ಮಾಡಿ, ನೀನೇನು ಉತ್ಪಾದನೆ ಮಾಡ್ತೀಯ ಅದನ್ನು ವ್ಯಾಪಾರ ಮಾಡಷ್ಟೇ. ಅದಕ್ಕೆ ಸ್ಟಾರ್ಟಪ್ ಇಂಡಿಯಾ ನಿಮಗೆ ಟ್ಯಾಕ್ಸ್ ಹಾಲಿಡೇ ಕೊಡುತ್ತೆ, ಆಮೇಲೆ ನಿಮ್ಮ ಬೇರೆ ಬೇರೆ ನೀರು, ಕರೆಂಟು ಸೌಲಭ್ಯಗಳು ಕೊಡುತ್ತೆ, ಜಮೀನು ಸಿಗತ್ತೆ, ಮೂಲ ಬಂಡವಾಳನೂ ಕೊಡುತ್ತೆ, ಮತ್ತು ಕೆಲವು ಟ್ಯಾಕ್ಸ್ ಎಕ್ಸಂಪ್ಷನ್ಸು ಇದೆ ನಿಮಗೆ. ಮಾರಾಟ ತೆರಿಗೆನ ಕಡಿಮೆ ಇದೆ, ಇನ್ಕಮ್ ಟ್ಯಾಕ್ಸ್ GSTನಲ್ಲೂ ನಿಮಗೆ ವಿನಾಯಿತಿಗಳಿದೆ. ಇದೆಲ್ಲ ನೀವು ಪಡ್ಕೊಳ್ಳಿಕ್ಕೆ ಇದೆಲ್ಲ ಅವಕಾಶ ಇದೆ. ಸರಿಯಾಗಿದೆ. ಈ ಸ್ಟಾರ್ಟಪ್ ಇಂಡಿಯಾ ಮುಖಾಂತರ ನೋಂದಣಿಯಾದಂಥ ಉದ್ಯಮಕ್ಕೆ ಈ ಬಂಡವಾಳವನ್ನು ನೀಡೋದ್ರ ಜೊತೆಗೆ ತೆರಿಗೆ ವಿನಾಯಿತಿಯನ್ನು ನೀಡೋದ್ರ ಜೊತೆಗೆ ಈ ಯೋಜನೆ ಮುಖಾಂತರ ಆ ಉದ್ಯಮಕ್ಕೆ ಭವಿಷ್ಯದಲ್ಲಿ ಇನ್ನೇನೆಲ್ಲ ಅನುಕೂಲಗಳನ್ನು ನಾವು ಖಂಡಿತ. ಇದು ಸ್ಟಾರ್ಟಪ್ ಇಂಡಿಯಾ ಅಂತ ಹೇಳಿ ವೆಬ್ಸೈಟ್ ಇದೆ, ಅದರೊಳಗಡೆ ಈ ಸ್ಟಾರ್ಟಪ್ದು ಡೀಟೇಲ್ಸ್ ಹೋಗುತ್ತೆ. ಈಗ ಯಾವುದೋ ಒಂದು ಹೆಸರಿನಲ್ಲಿ ಮಾಡ್ತಾರೆ, ಅದಕ್ಕೊಂದು ಐಡೆಂಟಿಕಲ್ ನಂಬರ್ ಕೊಡ್ತಾರೆ, ಅದರಲ್ಲಿ ಇರ್ತದೆ ನಿಮ್ದು ಏನೇನು ಪ್ರಾಡಕ್ಟ್ ಇದೆ ಅಂತ ಅವರು ಅಡ್ವರ್ಟೈಸ್ ಮಾಡ್ತಾರೆ. ನಿಮಗೆ ಗ್ಲೋಬಲ್ ಡಿಮಾಂಡ್ ಬರುತ್ತೆ, ಗ್ಲೋಬಲ್ ಆರ್ಡರಿಂಗ್ ಬರುತ್ತೆ. ಈಗ ಉದಾಹರಣೆಗೆ ನಮ್ಮ ಸ್ನೇಹಿತರೊಬ್ಬರು
ಶುಂಠಿಕೊಪ್ಪ ಆ ಭಾಗದಲ್ಲಿ ಅಲ್ಲಿ ಒಂದು ನಾಟಿ ಮೆಣಸುಕಾಳು ಬೆಳೀತಾರೆ. ಅದೊಂದು ವೆರೈಟಿ ಅವರೇ ಅಭಿವೃದ್ಧಿ ಮಾಡಿರೋ ವೆರೈಟಿ. ಒಂದು 10-15 ಜನ ರೈತರನ್ನ ಇಟ್ಕೊಂಡು ಬೆಳೀತಾ ಇದ್ದಾರೆ. ಬೆಳೆದಾದ್ಮೇಲೆ ಏನು ಮಾಡ್ತಾರೆ, ಪೌಡ್ರ್ ಮಾಡ್ತಾ ಇದ್ದಾರೆ. ಏನೋ ಆದಿ ಅನ್ನೋ ಬ್ರ್ಯಾಂಡ್ನಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲ ಜರ್ಮನಿಗೆ ಹೋಗ್ತಾ ಇದೆ. 1 kg 4,000 ರೂಪಾಯಿಗೆ ಹೋಗ್ತಾ ಇದೆ ಪೌಡ್ರು. ನೋಡಿ, ಚಿಕ್ಕ ರೈತರ ತಂಡ ಅವ್ರಿಗೆ ಸಿಗೋದೇ ಒಂದು 20 ಕ್ವಿಂಟಲ 30 ಕ್ವಿಂಟಲ ಅಷ್ಟನ್ನು ಕನ್ವರ್ಷನ್ ಮಾಡಿ ಇಂಡಿಯಾದಲ್ಲಿ 1 ಗ್ರಾಮು ಮಾರ್ತಾ ಇಲ್ಲ ಅವರು. ಎಲ್ಲ ಜರ್ಮನಿಗೆ ಹೋಗ್ತಾ ಇದೆ, ಫ್ರಾನ್ಸ್ಗೆ ಹೋಗ್ತಾ ಇದೆ. ಈ ಥರ ನೀವು ಮಾಡ್ಕೋಬೋದು. ನಿಮ್ಮಲ್ಲೂ ಅನೇಕ ಆ ಥರದನ್ನ ಮಾಡಿ. ಇದಕ್ಕೆ ನಾವೇನು ಕರಿತೀವಿ, ಅಗ್ರಿ ಬಿಸ್ನೆಸ್ ಮಾಡಲ್ಸ್ ಅಂತ ಕರಿತೀವಿ, ಅಥವಾ ಬೈಬ್ಯಾಕ್ ಅರೇಂಜ್ಮೆಂಟ್ ಇರೋ ಮಾಡಲ್ಸ್ ಅಂತ ಕರಿತೀವಿ. ಅಗ್ರಿ ಕ್ಲಿನಿಕ್ ಅಂಡ್ ಅಗ್ರಿ ಬಿಸ್ನೆಸ್ ಅಂತೆಲ್ಲ ಇದೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕರಿತೀವಿ. ಇವೆಲ್ಲ ಬೇರೆ ಬೇರೆ ರೂಪದಲ್ಲಿ ಬಂದು ಹೊಟ್ಟೋಗಿದೆ. ಅದನ್ನೆಲ್ಲ ಸಮನ್ವಯ ಮಾಡಿ ಸ್ಟಾರ್ಟಪ್ ಇಂಡಿಯಾ ಅಂತ ಮಾಡಿದ್ದೀವಿ. ಇದು ಬ್ರಾಡರ್ ಪ್ಲಾಟ್ಫಾರ್ಮ್. ಅದರೊಳಗಡೆ ನೀವು ಯಾವ ಕ್ಷೇತ್ರದಲ್ಲಾದರೂ ಮಾಡಿ. ಟೆಕ್ಸ್ಟೈಲ್ ಮಾಡ್ತೀರಾ, ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಮಾಡ್ತೀರಾ, ಹ್ಯಾಂಡಿಕ್ರಾಫ್ಟ್ ಮಾಡ್ತೀರಾ, ಅಥವಾ ನಮ್ಮ ವನ ಸಂಪತ್ತುಗಳಿದೆ ಅಲ್ಲ, ಅರಣ್ಯ ಮೂಲ ಜೇನುತುಪ್ಪ ಈ ಥರದ್ದೆಲ್ಲ. ಆಮೇಲೆ ಅಲ್ಲೂ ಅನೇಕ ಸಾಂಬಾರ್ ಪದಾರ್ಥಗಳು ಸಿಗತ್ತೆ, ಅವುಗಳಿಗೆ ಮಾಡ್ತೀರಾ. ಇಲ್ಲಿ ಮಾರಾಟನೇ ಆಗಲ್ಲ. ಅದು ಯಾರು ಹಣ ಕೊಡ್ತಾರೋ ಅಲ್ಲಿ ಕಳಿಸ್ತೀವಿ ಅಷ್ಟೇ ನಾವು. ಈ ಥರದ್ದು ಏನಾದ್ರು ಮಾಡ್ಲಿಕ್ಕಾಗತ್ತಾ ನೋಡಿ. ಗೋ ಸಂಪತ್ತಿದೆ. ಈಗ ಸಗಣಿನಲ್ಲೇ ಅನೇಕ ಥರದ ಪದಾರ್ಥಗಳು ಬರ್ತಾ ಇದೆ. ಫೆನೈಲ್ಸ್ ಬರ್ತಾ ಇದೆ, ಸೋಪುಗಳು ಮಾಡೋವಂಥದ್ದು, ಕೋಲ್ಡ್ ಪ್ರೆಸ್ ಸೋಪುಗಳು. ಅರ್ಥ ಆಯ್ತಾ? 45 ದಿನ ಅದನ್ನು ಕೋಲ್ಡಲ್ಲಿ ಇಡಬೇಕು ಗಟ್ಟಿಯಾಗಕ್ಕೆ, ಆಮೇಲೆ ಮಾರಾಟ ಮಾಡಬೇಕು. ಅದು ಮಾಡೋದಕ್ಕೆ ಎಸೆನ್ಷಿಯಲ್ ಆಯಿಲ್ಸ್ ಹಾಕ್ಬೇಕು ನಾವು ಅಲ್ವಾ. ಯಾವುದು ಪ್ಯೂರ್ ಕೊಬ್ಬರಿ ಎಣ್ಣೆನೇ ಹಾಕಬೇಕು. ಆಯಿತಾ? ಈ ಥರದ್ದೇನು ಸಂಗತಿಗಳಿದೆಯಲ್ಲ ಅದು ಮಾರಿದ್ರೆ ಆ ಸೋಪುಗಳಿಗೆ ತುಂಬ ಡಿಮಾಂಡ್ ಇದೆ. ಜನ ರೆಡಿ ಟು ಪರ್ಚೇಸ್. ಬಟ್ ನಾವು ಎಲ್ಲ ಹೋಗ್ಬಿಟ್ಟು ಲೈಫ್ ಬಾಯ್ ಉಜ್ಕೊತಾ ಇದ್ದೀವಿ. ಅದು ಬಾಂಬೆಯಿಂದನೇ ಬರ್ಬೇಕಂತ ಬಯಸ್ತಾ ಇದ್ದೀವಿ. ಇದು ಬ್ರೇಕ್ ಆಗಬೇಕು. ಮತ್ತೆ ನಮ್ಮೂರಲ್ಲಿ ಬೆಳೆದಿರೋ ತಳಿ ಅಕ್ಕಿ ನಾವು ತಿಂತೀವಿ. ಸಿರುಗೊಪ್ಪ ರೈಸ್ ಹಾಕಿ ನಾಲ್ಕು ತಿನ್ಬೇಕು. ಹೈಲಿ ಕೆಮಿಕಲೈಸ್ಡ್ ಅದು, ಭೂಮಿನಲ್ಲಿ ಸತ್ವನೇ ಇಲ್ಲ. ಆ ಅನ್ನ ಯಾಕೆ ತಿನ್ಬೇಕು? 2 ಕಾರಣಕ್ಕೆ ತಿಂತಾ ಇರೋದು. ಒಂದು ಬೆಳ್ಳಗಿದೆ, ಉದುರಾಗಿದೆ ಅಂತ ಅಲ್ವಾ. ಇದನ್ನೇ ಮಾಡಿಫೈ ಮಾಡೋಕ್ಕಾಗತ್ತಾ? ಇನೋವೇಷನ್ ಆಗಿ ಯಾರು ಮಾಡ್ಬೋದಲ್ವಾ? ಯಾರೂ ಮಾಡ್ತಾ ಇಲ್ಲ. ಈಗ ತರಕಾರಿ ಇಷ್ಟೆಲ್ಲ ಬೆಳೀತಾ ಇದ್ದಾರೆ, ಸುಮ್ಮನೆ ಕೇರಳ ಹೊಟ್ಟೋಗ್ತಾ ಇದೆ. APMC 2ಗೂ ಬರ್ತಾ ಇಲ್ಲ. ಅದನ್ನೇ ಸೆಮಿ ಪ್ರೊಸೆಸ್ ಮಾಡಿ ಕಳಿಸ್ಬೋದಾ? ಸನ್ ಡ್ರೈ ಮಾಡಿ ಕಳಿಸ್ಬೋದಾ? ಅಥವಾ ಎನ್ಸೈಮ್ಸ್ ಕಲೆಕ್ಟ್ ಮಾಡಿ ಕಳಿಸ್ಬೋದಾ? ಬಣ್ಣ ತೆಗೆದ್ಬಿಟ್ಟು ಕಳಿಸ್ಬೋದಾ? ಪೌಡ್ರ್ ಮಾಡಿ ಕಳಿಸ್ಬೋದಾ? ಎಲ್ಲ ತಂತ್ರಜ್ಞಾನ CFTR ಇದೆ. ಅವ್ರು ನಿಮಗೆ ತಂತ್ರಜ್ಞಾನ ವರ್ಗಾವಣೆ ಮಾಡೋಕ್ಕೆ ರೆಡಿ ಇದ್ದಾರೆ. ಸ್ವಲ್ಪ ಫೀಸ್ ತುಂಬಿ ಅಂತ. ಸ್ಟಾರ್ಟಪ್ ಇಂಡಿಯಾದಲ್ಲಿ ನೀವು ಅದು ಮಾಡಿ. ಈಗ ಒಬ್ಬ ಸ್ನೇಹಿತರು ನಮ್ಮ ಹತ್ರ EDP ಟ್ರೈನಿಂಗ್ ತೊಗೊಂಡೊಬ್ಬ ಯಂಗ್ಸ್ಟರ್ 10-20 ರೈತರ ಹತ್ರ ಅಣಬೆ ಬೆಳೆಸ್ತಾನೆ. ಅಣಬೆನ ಡ್ರೈ ಮಾಡ್ತಾನೆ. ಡ್ರೈ ಮಾಡಿ ಅದನ್ನು ಸೂಪ್ ಮಿಕ್ಸ್ಚರ್ ರೆಡಿ ಮಾಡಿದ್ದಾನೆ. ಆರ್ಮಿ ಕಳಿಸ್ಕೊಡ್ತಾ ಇದ್ದಾನೆ. ಆರ್ಮಿಗೆ ಪಾಂಡವಪುರ ತಾಲೂಕಿಂದ ಡಿಂಕಾ ಅಂತ ಒಂದು ಊರಿದೆ, ಆ ಊರಿಂದ ಹೋಗ್ತಾ ಇದೆ. ಆಗತ್ತಲ್ವಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಅಲ್ಲಿ ವಿಜ್ಞಾನನೂ ಬರಬೇಕು, ತಂತ್ರಜ್ಞಾನನೂ ಬರಬೇಕು, ಪ್ರೊಸೆಸಿಂಗು ಬರಬೇಕು, ಉತ್ಪಾದನೆಯೂ ಬರಬೇಕು, ಮತ್ತು ಮಾರ್ಕೆಟಿಂಗು ಬರಬೇಕು, ನಿಂಗೆ ಆದಾಯ ಬರಬೇಕು. ಇವೆಲ್ಲ ಆಸ್ಪೆಕ್ಟ್ನ ಒಳಗೆ ತಂದಿರೋದು ಸ್ಟಾರ್ಟಪ್ ಇಂಡಿಯಾ. ಇವರೇ ಮಾರ್ಗದರ್ಶನಗಳು ಕೊಡ್ತಾರೆ, ಸೆಮಿನಾರ್ಸ್ ಮಾಡ್ತಾರೆ, ವೆಬಿನಾರ್ಸ್ ಮಾಡ್ತಾರೆ, ಸಕ್ಸಸ್ಫುಲ್ ಸ್ಟೋರೀಸ್ನ ವೆಬ್ಸೈಟ್ಗೆ ಹಾಕ್ತಾರೆ. ಅದೆಲ್ಲ ನೀವು ಕಾಪಿ ಮಾಡ್ಬೋದು. ಆಮೇಲೆ GI ಟ್ಯಾಗ್ ತೆಗೆದುಕೊಂಡ್ರೆ ಗ್ಲೋಬಲ್ ಆರ್ಡರ್ ಶುರು ಆಗುತ್ತೆ. ಈಗ ನಿಮ್ಮೂರಿನಲ್ಲಿ ಅದು ಖರ್ಚಾಗದೇ ಇರ್ಬೋದು, HT ಕೋಟೆಯಲ್ಲಿ, ಖಂಡಿತ ಡೆಲ್ಲಿನಲ್ಲಿ ಖರ್ಚಾಗುತ್ತೆ, ಖಂಡಿತ ರಾಜಸ್ಥಾನದಲ್ಲಿ ಖರ್ಚಾಗುತ್ತೆ, ಹಿಮಾಚಲ್ ಪ್ರದೇಶದಲ್ಲಿ ಖರ್ಚಾಗುತ್ತೆ. ಇದನ್ನ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಾವು ವ್ಯಾಪಾರಕ್ಕೆ ರೆಡಿ ಆಗಬೇಕು. ಈಗ ನಾವೆಲ್ಲ ಮಾಡ್ತಾ ಇರೋದು ಉತ್ಪಾದನೆಯಲ್ಲಿ, ಇಲ್ಲಿಂದ ಎಡಿಯಾಲದಲ್ಲಿ ವ್ಯಾಪಾರ ಆಗಲಿ, ಇಲ್ಲಿಂದ ಸರಗೂರು ಸಂತೆಯಲ್ಲಿ ವ್ಯಾಪಾರ ಆಗಲಿ, ಆ ಕಡೆ ಬಿಟ್ಟರೆ ಗದಿಗೆ ಸಂತೆಯಲ್ಲಿ ವ್ಯಾಪಾರ ಆಗಲಿ ಅಂತ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋದಾಗ ಈ ಸ್ಟಾರ್ಟಪ್ ಇಂಡಿಯಾ ಅಂಡರ್ನಲ್ಲಿ ನಿಮಗೆಲ್ಲ ಥರದಕ್ಕೂ ಪ್ರೈಮರಿ ಹಂತದಲ್ಲಿರೋ ವಸ್ತುಗಳನ್ನ ಸೆಕೆಂಡ್ರಿ ಹಂತಕ್ಕೆ ತಂದು ಥರ್ಡ್ ಲೆವೆಲ್ಗೆ ತಂದು ಮಾರಾಟ ಮಾಡೋದು. ನಿಮ್ಗೆ ಯಾವ ಸಾಧ್ಯ ಆಗುತ್ತೆ ಅದನ್ನು ಮಾಡಿ. ನಿಮಗೆ ನೀವು ಓನರ್ ಆಗಿ ಫಸ್ಟ್ ಆ ಕಂಪ್ನಿದು ಕೆಲಸ ಮಾಡೋಕ್ಕೆ 100 ಜನ ಸಿಗ್ತಾರೆ. ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸಿ. ಒಂದು ಸರ್ತಿ ಅದು ನಿಮಗೆ ರೂಢಿ ಆಗ್ಬಿಡ್ತು ಅಂದರೆ ಆಮೇಲೆ ನೀವು 1, 2, 3 ಉದ್ಯಮ ಓನರ್ ಅಲ್ಲೇ ಆಗ್ತಾ ಇರ್ತೀರ. ಒಬ್ಬೊಬ್ಬ ಬೆಳಗಾಮಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಗಿರೀಶ್ ಪೈ ಅಂತ. 15 ಉದ್ಯಮಕ್ಕೆ ಅವರು ಓನರ್ ಇದ್ದಾರೆ. ಹೆಂಗಾಗಿ ಸಾಧ್ಯ ಆಯಿತು? ಹಂತ ಹಂತವಾಗಿ ಮೊದಲು ಒಂದು ತೊಗೊಂಡ್ರು, ಒಂದು ಶುರು ಮಾಡಿದ್ರು, ಇನ್ನೊಬ್ಬರಿಗೆ ಯಾರಿಗೋ ನಡ್ಸೋಕ್ಕಾಗ್ತಾ ಇಲ್ಲ ಅಂತ ಇವ್ರಿಗೆ ವಹಿಸ್ಕೊಟ್ರು. ಅದಾದಮೇಲೆ ಇನ್ನೊಂದಿಬ್ಬರು ಇವ್ರಿಗೆ ವಹಿಸ್ಕೊಟ್ರು, 4 ಆಯಿತು. ಆಮೇಲೆ ಆ 4 ಆಕ್ಸಿಲರಿ ಯೂನಿಟ್ರಿಂದ ಇನ್ನೊಂದು ಮಾಡೋಣ ಅನ್ನಿಸ್ತು, 5ನೇದು ಮಾಡಿದ್ರು. ಈಗೆಲ್ಲ ಮಕ್ಕಳಿಗೆ ಎಲ್ಲ 2-3 ಅವರು ಬಿಸ್ನೆಸ್ ಡೆವಲಪ್ ಮಾಡಿ ಅವ್ರ ಮಕ್ಕಳಿಗೆ ಬಿಟ್ಕೊಡ್ತಾ ಇದ್ದಾರೆ, ನೀವು ರನ್ ಮಾಡಿ. ಈ ಥರದ್ದೆಲ್ಲ ಅವಕಾಶಗಳಿದೆ. ಸೊ ಈ ಕಲ್ಪನೆ ನಿಮ್ಮಲ್ಲಿ ಇರಬೇಕು. ಈಗ ನಾವು ಮಾತಾಡ್ತಾ ಇರೋದು ಯಾರು? ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರು, ಕಡಬಡವರು, ಆದಿವಾಸಿಗಳು ಗಮನದಲ್ಲಿ ಇಟ್ಕೊಂಡು ಇದರ ಅಡ್ವಾಂಟೇಜ್ ನೀವು ತಗೊಳ್ಳಿ ಅಂತೀವಿ. ಈಗ ಆದಿವಾಸಿಗಳಿಗೆ ಟ್ರೈಫೈಡ್ ಅಂತ ಒಂದು ಸಂಸ್ಥೆ ಇದೆ, ಏನೋ ಟ್ರೈಬಲ್ ಫೆಡರೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ. ಅದಕ್ಕೆ 30 ಇಲಾಖೆಗಳು ಫಂಡ್ ಹಾಕಿದೆ. ಟ್ರೈಬಲ್ಸ್ ಮಾಡುವ ಈ ಥರ ಉತ್ಪಾದನೆಗಳಿಗೆ, ಸ್ಟಾರ್ಟಪ್ಗಳಿಗೆ ಎಲ್ಲ ಅವರೇ ಫಂಡಿಂಗ್ ಕೊಡ್ತಾ ಇದ್ದಾರೆ.
1% ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟು? 1% ರೇಟ್ ಆಫ್ ಇಂಟ್ರೆಸ್ಟ್. ಬಟ್ ಇದು ಯಾರಿಗೂ ಗೊತ್ತೇ ಇಲ್ಲ. ಕಂಪ್ನಿಗಳು ಮಾಡ್ಕೋಬೋದು ಇವರೇನೆ. ಬಟ್ ಅದು ಅವ್ರಿಗೆ ಮಾಡ್ಕೊಳಕ್ ಆಗದೆ ಇರುವಾಗ ನಮ್ಮಂಥವ್ರು ಯಾರಾದ್ರೂ ಒಬ್ರು ಫೆಸಿಲಿಟೇಟ್ ಮಾಡಬೇಕು. ಅದು ನಮ್ಮ ಕಾಳಜಿ. ಆ ಥರ ಆದರೆ ಅದಕ್ಕೆ ತುಂಬ ಅವಕಾಶ ಇದೆ. ಫಂಡ್ ಸಪೋರ್ಟ್ ಇದೆ, ಆಯಿತಾ. ಸ್ಟಾರ್ಟಪ್ಪಲ್ಲಿ ಇವ್ರು ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು. ಫಂಡ್ ಸಪೋರ್ಟ್ ಇದೆ, ಇಷ್ಟಿಷ್ಟು ಲಕ್ಷ ಅಂತ ಪ್ರಾರಂಭದಲ್ಲಿ ಕೊಡ್ತಾರೆ. ಅದನ್ನು ನೀವು ಸೀಡ್ ಮನಿಯಾಗಿ ಇಟ್ಕೊಂಡು ಬ್ಯಾಂಕಿಂದ ತೊಗೋಬೋದು. ಬ್ಯಾಂಕ್ನವರು ಅಷ್ಟೇ ಸ್ಟಾರ್ಟಪ್ ಇದಕ್ಕೋಗಿ ನಮ್ಮ ಬ್ಯಾಂಕಿಂದ ಇವರಿಗೆ ಹಣ ಕೊಡ್ತೀವಿ ಅಂದರೆ RBI ನಲ್ಲಿ ಒಂದು ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಅಂತ ಮಾಡಿದ್ದಾರೆ. ಎಲ್ಲಲ್ಲಿ ರಿಸೋರ್ಸ್ ಪೂಲ್ ಇದೆ. ಸ್ಟಾರ್ಟಪ್ ಇಂಡಿಯಾದಲ್ಲಿ ಯಾರ್ಯಾರು ನೋಂದಣಿ ಆಗಿರೋರಿಗೆ ದುಡಿಮೆ ಬಂಡವಾಳ ಬೇಕಂತ ಹೇಳಿದ್ರೆ ಅವರಿಗೆ ಆ ಫಂಡಿಂದ ಹಣ ಕೊಡುತ್ತೆ. ಬ್ಯಾಂಕು ಏನು ಕೈಯಿಂದ ಕೊಡೋದಿಲ್ಲ, ಅದು ಕೊಡೋದು ರಿಯಂಬರ್ಸ್ಮೆಂಟ್ ಆಫ್ RBI. ಅವರು 1% 2% ಲಾಭ ಇಟ್ಕೊಂಡು ನಿಮಗೆ ಕೊಡ್ತಾರೆ. ಆದರೂ ಅದು ನಿಮಗೆ ಚೀಪ್ ಆಗಿದೆ. ಆ ಥರ ಯೋಚನೆ ಮಾಡಿ. ಅದಾದಮೇಲೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕೊಡ್ತಾರೆ. ಈಗ ನಿಮ್ಮದು ಇನೋವೇಷನ್ ಇದೆ, ಉತ್ಪಾದನೆ ಚೆನ್ನಾಗಿದೆ ಅಂದರೆ ಅದರ ಪೂರ್ಣ ಸ್ವಾಮತ್ವ ನಿಮಗೆ ಕೊಡ್ತಾರೆ. ಆ ಕಾನ್ಸೆಪ್ಟಿನ ಜ್ಞಾನದ ಎಲ್ಲ ಇದು ನಿಮಗೆ ಕೊಡ್ತಾರೆ. ಆ ಥರದ್ದು ಬಂದಿದೆ. ಆಮೇಲೆ ಇನ್ಕ್ಯುಬೇಟರ್ಸ್ ಮಾಡ್ಬೋದು ಆಕ್ಸಲರೇಷನ್ಗೆ, ಅಂದರೆ R&D ಮಾಡ್ಬೋದು ನೀವು. ಅದಕ್ಕೂ ಫಂಡ್ ಕೊಡ್ತಾ ಇದ್ದಾರೆ, ಆಯಿತಾ. ಆಮೇಲೆ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಆಮೇಲೆ ನೆಟ್ವರ್ಕಿಂಗ್ ಆ್ಯಂಡ್ ಕೊಲಾಬ್ರೇಷನ್ ತುಂಬ ಚೆನ್ನಾಗಿದೆ. ಈಗ ಆರ್ಗ್ಯಾನಿಕ್ ಸಂತೆಗಳೆಲ್ಲ ಕಡೆ ಆಗೋದು ನಾವು ನೋಡ್ತಾ ಇದ್ದೀವಿ. ಅದೊಂದು ನೆಟ್ವರ್ಕಿಂಗ್, ಅದು ಕೊಲಾಬ್ರೇಷನ್. ನೀನು ಚೆನ್ನಾಗಿರೋ, ನಾನು ಚೆನ್ನಾಗಿರೋ. ಈಗ ಕೋಲ್ಡ್ ಪ್ರೆಸ್ ಆಯಿಲು 10 ಜನ ತರ್ತಾರೆ. ಜನ ಯಾವ್ದಾದ್ರು ತಗೊಳ್ಳಿ ಬಿಡಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅದೇ ಕೊಬ್ಬರಿ ಎಣ್ಣೆ ಒಬ್ಬರು 210 ರೂಪಾಯಿಗೆ ಮಾರ್ತಾರೆ, ಅದೇ ಕೊಬ್ಬರಿ ಎಣ್ಣೆ ಇನ್ನೊಬ್ರು 510 ರೂಪಾಯಿಗೆ ಮಾರ್ತಾರೆ. ಅವ್ರ ಪ್ರೆಸೆಂಟೇಷನು, ಇದು ಅವ್ರದು ನಿಜ ತಾನೆ. ತೆಂಗಿನಕಾಯಿ ಬಂದಿದೆ 40 ರೂಪಾಯಿ ಚಿಕ್ಕಾಯಿ, ಇನ್ನೊಬ್ಬ ಅದನ್ನು 25ಕ್ಕೂ ಮಾರ್ತಾನೆ, ಇನ್ನೊಬ್ಬ 55ಕ್ಕೂ ಮಾರ್ತಾನೆ. ಮಾರ್ಕೊಳ್ಳಿ ಬಿಡಿ. ಎಷ್ಟೆಷ್ಟಕ್ಕೆ ಮಾರಕ್ಕೆ ನಿಮಗೆ ಶಕ್ತಿ ಇದೆ ಅಷ್ಟಕ್ಕೆ ನೀವು ಮಾರ್ಕೊಳ್ಳಿ. ಈ ಥರದ ಒಂದು ಹೊಸ ಇಂಡಿಯನೈಸ್ಡ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ನ ನಾವು ಎವಾಲ್ವ್ ಮಾಡಬೇಕು, ಈಗ ತರಬೇಕು. ಅದಕ್ಕೆ ಸ್ಟಾರ್ಟಪ್ ಇಂಡಿಯಾ ಶುರು ಆಗಿರೋದು. ಈಗ ನಾವೆಲ್ಲ ಫಾಲೋ ಮಾಡ್ತಾ ಇರೋದು ವೆಸ್ಟ್ ಅಥವಾ ವೆಸ್ಟರ್ನ್ ಅಥವಾ ಯುರೋಪ್ ದೇಶದ ಮಾರಾಟ ಜಾಲದ ಕಾನ್ಸೆಪ್ಟ್ಗಳು. ಅದು ಹೋಗ್ಬೇಕೀಗ. ನಮ್ಮಲ್ಲಿರೋದು ದೊಡ್ಡ ಮಾರಾಟ ಜಾಲ ಅಂದರೆ ಯಾವುದು? ನಮ್ಮೂರ ಹತ್ರ ನಡೆಯೋ ಸಂತೆ. ಅಲ್ಲೆಲ್ಲಾನು ಸಿಗ್ತಾ ಇತ್ತು. ಆಮೇಲೆ ಇಡೀ ಎಕಾನಮಿಯಲ್ಲಿ ಟರ್ನ್ ಓವರ್ ಆಗ್ತಿತ್ತು. ಆಮೇಲೆ ಆ ಪ್ರದೇಶದ ಜನ ಎಷ್ಟು ಅವ್ರಿಗೆ ಕೊಂಡ್ಕೊಳ್ಳೋ ಶಕ್ತಿ ಇದೆ ಅಷ್ಟಕ್ಕೆ ಅವರು ಮಾರಾಟ ಮಾಡ್ತಾಯಿದ್ರು. ಜಾಸ್ತಿ ಇರಲಿಲ್ಲ ರೇಟ್. ಏನಕ್ಕೆ ಗೌಡ್ರೆ 40 ರೂಪಾಯಿ ಕೊಡ್ತಾ ಇದ್ದೀರಿ ಅಂದರೆ ಅಯ್ಯೋ ಅವ್ರಿಗೆ ಅಷ್ಟೇ ಕೊಡೋಕ್ಕಾಗೋದು ಬಿಡಿ ಅನ್ನೋರು. ಇನ್ಯಾವುದೋ ಪ್ರದೇಶದಲ್ಲಿ 60 ರೂಪಾಯಿಗೆ ಹೋಗೋದಾನ ಅವ್ರು 60 ರೂಪಾಯಿಗೆ ಮಾರ್ಕೊಳ್ತಾ ಇದ್ರು. ಬೆಸ್ಟ್ ಎಕ್ಸಾಂಪಲ್ ಬೆಲ್ಲ, ಹೌದಾ ಇಲ್ಲ? ಊರೂರಿಗೆ ಹೋಗಿ ಬೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರು. ಯಾವನೊಬ್ಬ ತೊಗೊಂಡೋಗಿ ಮಾರ್ತಾ ಇದ್ದ. ಒಂದೊಂದು ಊರಿಗೂ ಒಂದೊಂದು ಅವರು ಕೊಂಡ್ಕೊಳ್ಳೋ ಶಕ್ತಿ ಮೇಲೆ. ಈಗ ತರಕಾಣಂಬಿ ಸಂತೆಯಲ್ಲಿ ಒಂಥರ ಮಾರಾಟ ಆದರೆ ಯಳಂದೂರು ಸಂತೆಯಲ್ಲಿ ಇನ್ನೊಂದು ಥರ ಮಾರಾಟ. ಅದೇ ನಾವು ಹನ್ನೂರು ಸಂತೆಗೆ ಹೋದ್ರೆ ಇನ್ನೊಂದು ಥರ, ಬೇಗೂರು ಸಂತೆಗೆ ಬಂದರೆ ಇನ್ನೊಂದು ಥರ, ನಂಜನಗೂಡು ಸಂತೆಗೆ ಹೋದ್ರೆ ಇನ್ನೊಂದು ಥರ ಮಾರಾಟ ಆಗ್ತಾ ಇತ್ತು. ಇದು ಮೇನ್ ಸಂತೆಗಳನ್ನ ಹೇಳ್ತಾ. ಅದಲ್ಲದೆ ಮೈಕ್ರೋ ಸಂತೆಗಳು ಇತ್ತು, ಒಂದೊಂದು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಆಗ್ತಾ ಇದ್ದು. ಅದಕ್ಕೋಸ್ಕರನೇ ಈಗ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಈ ಸಂತೆಗಳನ್ನ ರಿವೈವ್ ಮಾಡೋ ಕೆಲಸಗಳು ನಡೀತಾ ಇದೆ. ಅದ್ರಲ್ಲಿ ಜನ ಭಾಗವಹಿಸ್ಬೇಕು. ಈಗ ನಾ ಅಷ್ಟೇ ಏನೇ ತಗೊಳ್ಳೋದಿದ್ರು ಅಂಥವ್ರ ಹತ್ರನೇ ತಗೊಳ್ಳೋ, ಪ್ರೈಮರಿ ಪ್ರೊಡ್ಯೂಸರ್ಸ್ ಹತ್ರನೇ ತಗೊಳ್ತಾ ಇರೋದು. ಒಂದು ಕಳ್ತೋಗ್ಲಿ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಬಟ್ ಪ್ರೊಡ್ಯೂಸರ್ಗೆ ನನ್ನ ಹಣ ಹೋಗ್ತಾ ಇದೆ, ಈ ಪ್ರಜ್ಞೆ ಇರಬೇಕು. ಅವೆಲ್ಲ ಈಗ ಸ್ಟಾರ್ಟಪ್ ಇಂಡಿಯಾದಲ್ಲಿ ಇಂಟಿಗ್ರೇಟ್ ಮಾಡಿರುವಂಥ ಕಾನ್ಸೆಪ್ಟ್ಸ್. ಅಂದರೆ ಕಚ್ಚಾ ವಸ್ತುಗಳೇನೋ ನಮ್ಮ ಸ್ಥಳೀಯವಾಗಿ ಸಿಗ್ತಾ ಇದೆ, ಅದಕ್ಕೆ ಬೇಕಾದಂಥ ಮೌಲ್ಯವರ್ಧನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಬಂಡವಾಳ ಮತ್ತು ತರಬೇತಿಗಳಾಗಿರ್ಬೋದು ಅಥವಾ ಏನು ಅಗತ್ಯ ಸಹಕಾರವನ್ನು ಈ ಸ್ಟಾರ್ಟಪ್ ಇಂಡಿಯಾ ಯೋಜನೆ ಮುಖಾಂತರ ವಿನಾಯಿತಿಗಳೆಲ್ಲ ಇದರಲ್ಲೇ ಸಿಗುತ್ತೆ. ಟ್ಯಾಕ್ಸ್ ಬೆನಿಫಿಟ್ ಇರ್ಬೋದು, ಬಂಡವಾಳ ಸಪೋರ್ಟ್ ಇರ್ಬೋದು, ನೆಟ್ವರ್ಕಿಂಗ್ ಕೊಲಾಬ್ರೇಷನ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಮಾರಾಟಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ನಿಮಗೆ ಪ್ರೋತ್ಸಾಹ, ಅವೆಲ್ಲ ಸ್ಟಾರ್ಟಪ್ ಇಂಡಿಯಾದಲ್ಲಿ ಒಂದು ಪ್ಯಾಕೇಜ್ ಅದು. ಹಾಗಾಗಿ ನವ ಉದ್ಯಮಿಗಳು ಬರಬೇಕು, ಯುವಕರು ಮುಂದೆ ಬರಬೇಕು ಅಂತ ಇದರ ಮುಖ್ಯ ಉದ್ದೇಶ. ಒಬ್ಬರಾದರೂ ಬನ್ನಿ, ಗುಂಪಾಗಾದರೂ ಬನ್ನಿ. ಒಬ್ಬ ವ್ಯಕ್ತಿ ಬೇಕಾದರೂ ಕಂಪ್ನಿ ಮಾಡ್ಬೋದು, ಒಂದು ಗುಂಪಲ್ಲಿ ಬೇಕಾದ್ರೆ ನೀವು ಕಂಪ್ನಿ ಮಾಡ್ಬೋದು, ಒಂದು ಸಮುದಾಯನ ಒಂದು ಕಂಪ್ನಿ ಮಾಡ್ಬೋದು. ಆಯ್ತಾ? ಎಲ್ಲದಕ್ಕೂ ಅವಕಾಶ ಇದೆ. ಅದು ಸ್ಟಾರ್ಟಪ್ಪಿನ ಮೂಲ ಸ್ವರೂಪ. ಸರ್, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಯುವ ಪೀಳಿಗೆ ಈ ಸ್ಟಾರ್ಟಪ್ ಇಂಡಿಯಾ ಯೋಜನೆಯಡಿಯಲ್ಲಿ ಒಂದು ಉದ್ಯಮವನ್ನು ನೋಂದಣಿ ಮಾಡೋ ಮುಖಾಂತರ ಆ ಉದ್ಯಮದಲ್ಲಿ ತೊಡಗಿಸ್ಕೊಂಡು ತಮ್ಮ ಉದ್ಯಮಶೀಲತೆಯಲ್ಲಿ ಅಭಿವೃದ್ಧಿಯನ್ನು ಕಾಣೋ ನಿಟ್ಟಿನಲ್ಲಿ ಅಂಥವ್ರಿಗೆ ಏನು ಸಲಹೆ ಅಥವಾ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಇದು ಒಳ್ಳೆ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಥವಾ ಒಂದು ಸಮುದಾಯ ಈ ಥರ ಸ್ಟಾರ್ಟಪ್ ಇಂಡಿಯಾದಲ್ಲಿ ನೋಂದಣಿ ಮಾಡಿಕೊಂಡು ತಮ್ಮ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಉತ್ಪಾದಕ ವ್ಯವಹಾರ ಅನ್ನೋದು ಆಗ್ಬೋದು, ಸೇವಾ ಚಟುವಟಿಕೆಗಳು ಆಗ್ಬೋದು. ಅನೇಕ ಸೇವೆಗಳು ಈಗ ಒಂದು ತಾಲೂಕಲ್ಲಿ ಕೆಳ ಹಂತದಲ್ಲಿ ಬೇಕಾಗಿದೆ. ಅದನ್ನು ಮ್ಯಾಪ್ ಮಾಡಿಕೊಂಡು ಅದಕ್ಕೊಂದು ಬಿಸ್ನೆಸ್ ಮಾಡೆಲ್ ಕೊಡೋಕ್ಕಾಗುತ್ತಾ?
ಯೋಚನೆ ಮಾಡಿ. ಇದೊಂದು ನವೀನ ಪ್ರಯೋಗ. ಒಂದು ತಲೆಮಾರು ಇದನ್ನು ಶುರು ಮಾಡಿಬಿಟ್ರು ಅಂದರೆ ಮುಂದಿನ ತಲೆಮಾರಕ್ಕೆ ಅದೇ ಮಾದರಿ ಆಗುತ್ತೆ ಮತ್ತು ಅದೇ ಅಡಿಪಾಯ ಆಗ್ತದೆ. ಅಂತ ಅಡಿಪಾಯಗಳು ಹಾಕದೆ ನಾವು ಬಡವರಾಗ್ತಾ ಇರೋದು, ಅವಕಾಶಗಳನ್ನ ಬಳಸ್ಕೊಳಕ್ಕಾಗ್ತಾ ಇಲ್ಲ. ಈ ಸ್ಟಾರ್ಟಪ್ ಇಂಡಿಯಾ ಥರ ಅನೇಕ ಕಂಪ್ನಿಗಳು ಬರ್ತಾರೆ, ಸರ್ಕಾರ ಜೊತೆ ಮಾತಾಡ್ತಾರೆ, ಪ್ಲಾಂಟ್ ಹಾಕ್ತೀವಿ ಅಂತಾರೆ, ಟ್ಯಾಕ್ಸ್ ಹಾಲಿಡೇ ತೊಗೊಳ್ತಾರೆ, ಬಂಡವಾಳ ತೊಗೊಳ್ತಾರೆ, ನೀರು ಎಷ್ಟೋ ದಿನಕ್ಕೆ ಫ್ರೀಯಾಗಿ ತೊಗೊಳ್ತಾರೆ, ಕರೆಂಟು ಎಷ್ಟೋ ವರ್ಷ ಕಡಿಮೆಗೆ ತೊಗೊಳ್ತಾರೆ. ಅವೆಲ್ಲ ನಾವು ನೋಡ್ತಾ ಇದ್ದೀವಿ. ಅದು ಮೆಗಾ ಪ್ರಾಜೆಕ್ಟ್ಸು. ಇದು ಲೈವ್ಲಿಹುಡ್ ಪ್ರಾಜೆಕ್ಟ್ ಆಗಬೇಕು. ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗಿ ಈ ಯೋಜನೆಯ ಅಥವಾ ಈ ಒಂದು ನೀತಿಯ ಗರಿಷ್ಠ ಪ್ರಯೋಜನ ಪಡೆಯೋಕ್ಕಾಗಬೇಕು ಅನ್ನೋದು ನನ್ನ ಕಾಳಜಿ. ಸೊ ಇದು ಸ್ಟಾರ್ಟಪ್ ಇಂಡಿಯಾದ ಮೂಲ ಕಲ್ಪನೆ ಅಂತ ನಾನಾದರೂ ಭಾವಿಸಿದ್ದೇನೆ. ಅದಕ್ಕೆ ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ ಅಂತ ಏನು ಲರ್ನಿಂಗ್ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಆ ಥರ ಕೇಳಿ ಕಲೀಲಿ, ನೋಡಿ ಕಲೀಲಿ, ಆಮೇಲೆ ಮಾಡಿ ಕಲಿಯೋಕ್ಕೂ ತುಂಬ ಅವಕಾಶಗಳಿದೆ ಸ್ಕಿಲ್ ಇಂಡಿಯಾದಲ್ಲಿ. ಅದನ್ನೇ ಇವರು ಪ್ರಯೋಜನ ಪಡ್ಕೊಂಡು ಒಂದು ರೀತಿಯಲ್ಲಿ ಮುಂದುವರಿಯೋದು ತುಂಬ ಸೂಕ್ತ ಮತ್ತು ಈಗೊಂದು ಅನಿವಾರ್ಯನೂ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ. ಈಗ ನಮ್ಮ ಔಪಚಾರಿಕ ನೌಕರಿ ಸಿಗತ್ತೆ, ಕೆಲಸ ಸಿಗತ್ತೆ ಅನ್ನೋದೆಲ್ಲ ಸ್ಯಾಚುರೇಷನ್ಗೆ ಬಂದ್ಬಿಟ್ಟಿದೆ. ಇಲ್ಲ ಅಲ್ಲಿ ಹೊಸದೇನು ಇಲ್ಲ ಅಲ್ಲಿ ಅಲ್ವಾ. ಈಗಿರೋದು ಒಂದೇನೆ, ನೀವೇ ಸ್ವಯಂ ಉದ್ಯೋಗಿಗಳಾಗೋದು ಅಥವಾ ಒಂದು ಗುಂಪಲ್ಲೋ ಅಥವಾ ವೈಯಕ್ತಿಕವಾಗಿ ಉತ್ಪಾದನಾ ಚಟುವಟಿಕೆ ತೋಡ್ಕೊಂಡು ಒಂದು ವ್ಯವಹಾರವನ್ನು ಶುರು ಮಾಡ್ಕೊಳ್ಳೋದು. ಅದ್ರ ಕಡೆ ಹೋಗ್ಲಿಕ್ಕೆ ಈ ಸ್ಟಾರ್ಟಪ್ ಇಂಡಿಯಾ ಒಂದು ಸೂಕ್ತವಾದ ಕಾರ್ಯಕ್ರಮ ಮತ್ತು ಎಲ್ಲ ಥರ ಬೆಂಬಲ ಸಹಕಾರಗಳು ಸರ್ಕಾರ ಇಟ್ಟಿದೆ. ಅದ್ರ ಮುಖಾಂತರ ನೀವು ಹೋಗೋದ್ರಿಂದ ಬೇರೆ ವ್ಯಾಪ್ತಿಯ ವ್ಯಾಪಾರಗಳ ಮಜಲುಗಳಿಗೆ ಮುಟ್ಲಿಕ್ಕೂ ನಿಮಗೆ ದೊಡ್ಡ ಅವಕಾಶ ಇದೆ. ಇದನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅಂತ. ಯಾಕಂದರೆ ಭಾಗವಹಿಸಿದ್ರೆ ಮಾತ್ರ ನಿಮಗೆ ಇದರ ರುಚಿ ಗೊತ್ತಾಗೋದು. ದೂರನೇ ನಿಂತ್ಕೊಂಡು ನಾವು ನೋಡ್ತಾ ಇದ್ದೀವಿ ಅಂದರೆ ಅದರ ಮಹತ್ವ ಆಗಲಿ ಅದರ ಅಗಾಧತೆ ಆಗಲಿ ನಮ್ಗೆ ಅರ್ಥ ಆಗಲ್ಲ. ಸೊ ದಯಮಾಡಿ ಇದನ್ನು ಯೋಚನೆ ಮಾಡಿ. ಇದೊಂದು ನನ್ನ ಸಲಹೆ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಒಂದು ಪರಿಕಲ್ಪನೆಯಲ್ಲಿ ಒಂದಾದಂಥ ಸ್ಟಾರ್ಟಪ್ ಇಂಡಿಯಾ ಕುರಿತು ಆ ಪರಿಕಲ್ಪನೆಯ ಪರಿಚಯ ಆಗಿರ್ಬೋದು, ಅದರ ಹಿನ್ನೆಲೆ, ಅದರ ಜಾರಿಯ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಈ ಸ್ಟಾರ್ಟಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನೋಂದಣಿಯಾಗೋ ಮುಖಾಂತರ ಯಾವ ರೀತಿಯಾದಂಥ ನಾವು ಉದ್ಯಮದಲ್ಲಿ ತೊಡಗಿಸ್ಕೊಳ್ಬೋದು, ಆ ಉದ್ಯಮದಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಈ ಯೋಜನೆಯ ವತಿಯಿಂದ ಏನೆಲ್ಲ ತೆರಿಗೆ ವಿನಾಯಿತಿಗಳನ್ನು ಪಡ್ಕೋಬೋದು, ಬಂಡವಾಳವನ್ನು ಯಾವ ರೀತಿಯಲ್ಲಿ ಈ ಯೋಜನೆ ಕಡೆಯಿಂದ ಸರ್ಕಾರ ನಮ್ಮ ಮೇಲೆ ಭರಿಸುತ್ತೆ ಅನ್ನೋದು ಕುರಿತು, ಈ ಯೋಜನೆ ಮುಖಾಂತರ ಈ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಈ ಉದ್ಯಮದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮ ವೈಯಕ್ತಿಕ ಅಭಿವೃದ್ಧಿಯನ್ನು ಹೊಂದ್ರ ಜೊತೆಗೆ ನಾವು ದೇಶದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಒಂದು ಪೂರಕವಾಗಿ ನಾವು ಕೆಲಸವನ್ನು ಮಾಡ್ಬೋದು ಅನ್ನೋ ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ಈ ಸ್ಟಾರ್ಟಪ್ ಇಂಡಿಯಾ ಕುರಿತು ನಮಗೆ ಹಾಗೂ ನಮ್ಮ ಕೇಳುಗರಲ್ಲಿ ಒಂದಷ್ಟು ಜಾಗೃತಿಯನ್ನು ಅಥವಾ ಅರಿವನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಅಥವಾ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ಟಾರ್ಟಪ್ ಇಂಡಿಯಾ ಪರಿಕಲ್ಪನೆಯ ಕುರಿತು, ಅದರ ಗುರಿ ಉದ್ದೇಶಗಳು ಹಾಗೂ ಈ ಯೋಜನೆಯೊಂದಿಗೆ ನೋಂದಣಿಯನ್ನು ಪಡೆದಂಥ ಉದ್ಯಮಗಳು ಯಾವ ರೀತಿಯಾದಂಥ ತೆರಿಗೆ ವಿನಾಯಿತಿ ಹಾಗೂ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅನ್ನೋ ಕುರಿತು ಸಾಕಷ್ಟು ವಿಚಾರಗಳನ್ನು ಮಾಹಿತಿಯೊಂದಿಗೆ ನಮ್ಮ ಜೊತೆ ಹಂಚಿಕೊಂಡಂಥವರು ಮೈಸೂರಿನ ಜೀವನೋಪಾಯಗಳ ಮಾರ್ಗದರ್ಶಕರು ಮತ್ತು ಸಮಾಲೋಚಕರಾದಂಥ ಡಾಕ್ಟರ್ ಜಿ ಅಚ್ಯುತರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30